ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗೋಣ. ವಸ್ತುಗಳನ್ನು ಸೀಸ್ ಮಾಡಿರೋ ಬಗ್ಗೆ ಈಗ ವಾದ ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಲಾಠಿ, ಮರದ ಕೊಂಬೆ, ನೈಲಾನ್ ಹಗ್ಗ ವಶಕ್ಕೆ ಪಡೆದಿದ್ರು. ಏನೇನಲ್ಲಿ ವಶಕ್ಕೆ ಪಡೆಯಲಾಗಿದೆ ಅಂತ. ಆದರೆ ದರ್ಶನ್ ಹೇಳಿಕೆಯ ಆಧಾರದಲ್ಲಿ ವಶಕ್ಕೆ ಎಂದಿದ್ದೇಕೆ? ಇದು ಸಾಕ್ಷ್ಯ ತಿರುಚುವಿಕೆ ಅಲ್ಲವೇ ಅಂತ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸೀಸ್ ಮಾಡಿದಂತ 3 ದಿನ ಪೊಲೀಸರು ಏನ್ ಮಾಡ್ತಾ ಇದ್ರು? ಸೀಸ್ ಮಾಡಿ 3 ದಿನ ಆಗಿತ್ತು, ಪೊಲೀಸರು ಏನ್ ಮಾಡ್ತಾ ಇದ್ರು? ಜೂನ್ 9ರಂದೇ ಪೊಲೀಸರು ಗೋಡೌನ್ನಲ್ಲಿದ್ರು, ಅಂದ್ರೆ ಆ ಶೆಡ್ನಲ್ಲಿದ್ರು. ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ದರ್ಶನ್ ಹೇಳಿಕೆ ಆಧಾರದ ಮೇಲೆ ನಾವು ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಸಿ ವಿ ನಾಗೇಶ್ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಆವತ್ತು ಏನೇನು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರೋದು. ಅಂದರೆ ಏನು ಇವರು ಮಾಡಿರೋದೇನು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದೇನು, ಸ್ಟೇಟ್ಮೆಂಟ್ ಏನು, ಈ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳದ್ದು, ಇದೆಲ್ಲವನ್ನು ಕೂಡ ಈಗ ಇಡ್ಲಾಗ್ತಾ ಇದೆ ಈಗ ನ್ಯಾಯಾಧೀಶರ ಮುಂದೆ. ಜಗದೀಶ್, ಈಗ ಈ ವಸ್ತುಗಳನ್ನು ಸೀಸ್ ಮಾಡಿರುವಂಥ ವಿಚಾರದ ಬಗ್ಗೆ 3 ದಿನಗಳ ಕಾಲ ಏನು ಮಾಡ್ತಾ ಇದ್ರು? ಸೀಸ್ ಮಾಡಿ ಆ ವಸ್ತುಗಳನ್ನು ಯಾಕೆ ಏನು ಮಾಡ್ತಾ ಇದ್ರು? ಜೊತೆಗೆ ದರ್ಶನ್ ಹೇಳಿಕೆಯನ್ನು ಆಧರಿಸಿ ನಾವು ಒಂದಷ್ಟು ವಸ್ತುಗಳಲ್ಲಿ ವಶಕ್ಕೆ ಪಡೆದ್ವಿ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಸಿ ವಿ ನಾಗೇಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಲ್ಯಾಪ್ಸ್ ಆಗಿದೆ, ಕ್ಲಾಸಿಕ್ ತನಿಖೆ ಅಲ್ಲ, ಕ್ಲಾಸಿಕ್ ವೈಫಲ್ಯ ಅಂತ ಹೇಳ್ತಿರೋದು. ಖಂಡಿತ ವಿನಾಶ್, ಈಗಾಗಲೇ ಸಿಕ್ಕಿರುವಂತಹ ಮಾಹಿತಿಗಳು ಅಂದರೆ ನಾಗೇಶ್ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಸಿದರೆ ಪೊಲೀಸರು ಆ ವಿಚಾರಗಳನ್ನು ಇಟ್ಕೊಂಡು, ಜೊತೆಗೆ ಈಗ ದರ್ಶನ್ಗೆ ಬೇಲ್ಗೆ ಯಾವ್ಯಾವ ರೀತಿಯಲ್ಲಿ ಒಂದು ಲೂಪ್ ಹೋಲ್ಗಳೇನೇನಿದೆ, ಜೊತೆಗೆ ಇಲ್ಲಿ ಯಾವ ರೀತಿಯಾದಂಥ ಒಂದು ವೈಫಲ್ಯಗಳಿವೆ, ಆ ವಿಚಾರಗಳನ್ನು ಇಟ್ಕೊಂಡು ತಮ್ಮ ವಾದವನ್ನು ಮುಂದುವರಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಏನು ಉಲ್ಲೇಖಿಸಿದಂತೆ ದರ್ಶನ್ ಹೇಳಿಕೆ ಆಧರಿಸಿ ಒಂದಷ್ಟು ವಸ್ತುಗಳನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ ಅನ್ನುವಂಥ ನಿಟ್ಟಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ 12ನೇ ತಾರೀಕು ರಾತ್ರಿ ನಾವು ಅವನ್ನು ವಶಕ್ಕೆ ಪಡೆದುಕೊಂಡಿದ್ದೇವೆ ಅನ್ನುವಂಥ ನಿಟ್ಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಪೊಲೀಸರು 9ನೇ ತಾರೀಕೆ ಆ ಸ್ಥಳದಲ್ಲಿ ಒಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಅಲ್ಲಿದ್ದರು ಅನ್ನುವಂಥ ವಿಚಾರವನ್ನು ಸಿಕ್ಕಂತಹ ಸಾಕ್ಷಿಗಳಾಗಿರ್ಬೋದು, ಜೊತೆಗೆ ಉಲ್ಲೇಖಿಸಿದಂಥ ಅಂಶಗಳೇನಿವೆ ಆ ವಿಚಾರಗಳಲ್ಲಿ ಯಾವ ರೀತಿಯಾಗಿ ಒಂದು ಕಂಡು ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿ ವಿ ನಾಗೇಶ್ ಅವರು ಉಲ್ಲೇಖವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಏನು ಘಟನೆ ನಡೆದಿರುವಂತಹ 8ನೇ ತಾರೀಕು ಏನಾಗಿದೆ, ಅವತ್ತು ರಾತ್ರಿ 1 ಗಂಟೆಗೆ ಎಲ್ಲರೂ ತೆರಳುತ್ತಾರೆ. ಅದಾದ ಬಳಿಕವಾಗಿ ಮರುದಿನವೇ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಬಂದಿದ್ರು ಅನ್ನುವಂಥ ವಿಚಾರವನ್ನು ಅಲ್ಲಿನ ಸಾಕ್ಷಿದಾರ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅದನ್ನು ಕೂಡ 164 ಸ್ಟೇಟ್ಮೆಂಟಲ್ಲಿ ಏನು ಉಲ್ಲೇಖ ಮಾಡಿದ ಅಂಶ, ಆ ಅಂಶವನ್ನು ಕೂಡ ಅವರು ಪಿಕ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನು ಘಟನೆಯ ಬಳಿಕವಾಗಿ ಏನು ವಿನಯ್ PSI ವಿನಯ್ಗೆ ಕೂಡ ಕಾಲ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಹೇಳಿರ್ತಾನೆ. ಆ ಸಂದರ್ಭದಲ್ಲಿ ಅವರು ಕೂಡ ಏನು ಇನ್ಸ್ಪೆಕ್ಟರ್ಗೆ ಕೂಡ ಒಂದು ಮಾಹಿತಿಯನ್ನು ನೀಡಿರ್ತಾರೆ. ಇದಾದ ಬಳಿಕವಾಗೂ ಕೂಡ ಪೊಲೀಸರು ಏನು ಒಂದು ಸಿಕ್ಕಿರುವಂಥ ಒಂದಿಷ್ಟು ಅಂಶಗಳೇನಿವೆ, ಅಂಶಗಳ ಆಧಾರದ ಮೇಲೆ ಅಂದರೆ ಏನು ಪ್ಲಾಂಟನ್ನು ಮಾಡದಂತಹ ಬಳಿಕವಾಗಿ ಈ ರೀತಿಯಾದಂಥ ಒಂದು ವಿಚಾರಗಳನ್ನು ಪೊಲೀಸರು ತಿಳಿದುಕೊಂಡು ಆಗಲೇ ರಿಕವರಿ ಮಾಡಿರ್ತಾರೆ. ಆದರೆ ರಿಕವರಿ ಮಾಡಿರುವಂತಹ ಅಂಶಗಳನ್ನು ದರ್ಶನ್ನ ಏನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂತಹ ಬಳಿಕವಾಗಿ 11ನೇ ತಾರೀಕು ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಅದಾದ ಬಳಿಕವಾಗಿ 12ನೇ ತಾರೀಕು ನಾವು ಇವನ್ನೆಲ್ಲವನ್ನು ಕೂಡ ರಿಕವರಿ ಮಾಡಿದ್ವಿ ಅನ್ನುವಂಥ ನಿಟ್ಟಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಇದು ಕ್ಲಾಸಿಕ್ ವೈಫಲ್ಯ ಅನ್ನುವಂಥ ನಿಟ್ಟಲ್ಲಿ ಕೂಡ ನಾಗೇಶ್ ಅವರು ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಇನ್ನೂ ಸಾಕಷ್ಟು ಅಂಶಗಳನ್ನು ಅವರು ಇನ್ನೂ ಉಲ್ಲೇಖಿಸ್ತಾ ಇದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳು ಯಾವ ರೀತಿಯಾದಂಥ ಒಂದು ವೈಫಲ್ಯಗಳು ನಡೆದಿವೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ನ ಪಾತ್ರ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ವಿಚಾರಗಳನ್ನು ಇನ್ನೂ ಕೂಡ ಏನು ವಾದವನ್ನು ಇನ್ನೂ ಮುಂದುವರಿಸಿರುವಂಥದ್ದು. ಅವಿನಾಶ್, ಜಗದೀಶ್ ಹಾಗೆ ಸಂಪರ್ಕದಲ್ಲಿದೆ. ಈಗ ಇನ್ನೊಂದಷ್ಟು ಅಪ್ಡೇಟ್ ಲಭ್ಯವಾಗ್ತಿರೋದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೂನ್ 11ನೇ ತಾರೀಕು ಮಾಜರು ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ ಅಂತ ಇದೆ. ಇವರು ಚಾರ್ಜ್ ಶೀಟ್ನಲ್ಲಿ ತಿಳಿಸಿದ್ದಾರೆ. 11ನೇ ತಾರೀಕು ನಾವು ಮಾಜರನ್ನು ಮುಗಿಸಿದ್ದೀವಿ, ಜೂನ್ 11ನೇ ತಾರೀಕು ಮಾಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಜೂನ್ 12ನೇ ತಾರೀಕು ದರ್ಶನ್ ತೋರಿಸಿದ್ದಾರೆ ಅಂತ ಹೇಳಿದ್ಯಾಕೆ? ಮಾಜರು ಮಾಡಿದ ಮೇಲೂ ಈ ವಸ್ತುಗಳನ್ನ ವಶಕ್ಕೆ ಪಡೆದಿಲ್ಲ. ಜೂನ್ 11ನೇ ತಾರೀಕು ಮಾಜರು ಪ್ರಕ್ರಿಯೆ ಮುಗಿಸಿದ್ದೇವೆ ಅಂತ ಇದೆ ಒಂದ್ ಕಡೆ. ಹಾಗೆ 12ನೇ ತಾರೀಕು ದರ್ಶನ್ ಅವರು ತೋರಿಸಿದ್ರು, ಹಾಗಾಗಿ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆಯಲಾಯಿತು ಅಂತ. ಮಾಜರು ಮಾಡಿದ ಮೇಲೂ ಕೂಡ ಈ ವಸ್ತುಗಳನ್ನ ವಶಕ್ಕೆ ಯಾಕೆ ಪಡೆದಿಲ್ಲ? ಅಂದ್ರೆ ಇವರು 11ನೇ ತಾರೀಕಿಗೆ ಮುಗಿಸಿದ್ದಾರೆ ಅಂತ ಆದ್ರೆ ಅವತ್ತೇ ಆ ವಸ್ತುಗಳನ್ನೆಲ್ಲ ವಶಕ್ಕೆ ಪಡಿಬೇಕಾಗಿತ್ತು. ಯಾಕೆ ಅದನ್ನು ಹಾಗೆ ಬಿಟ್ಟರು? ಏನು ಮಾಜರು ಮಾಡಿದ್ದಾರೆ ಅವತ್ತು? ಅದಾದ್ಮೇಲೆ 12ನೇ ತಾರೀಕು ದರ್ಶನ ನಾವು ಅಲ್ಲಿ ಕರ್ಕೊಂಡು ಹೋದ್ವಿ. ಆಗ ಇದೇ ರೆಂಬೆ, ಇದೇ ಕೋಲು ಅಥವಾ ನೈಲಾನ್ ಹಗ್ಗ ಇದರಲ್ಲಿ ಹೊಡೆದ್ವಿ ಅನ್ನೋ ರೀತಿಯಾಗಿ ಎಲ್ಲ ಏನು ಅಲ್ಲಿ ಸ್ಟೇಟ್ಮೆಂಟ್ಗಳು ದರ್ಶನ್ ಸೇರಿದಾಗೆ ಉಳಿದಂಥವ್ರು ಯಾರ್ಯಾರು ಹೋಗಿದ್ರು, ಯಾರ್ಯಾರು ಇವರ ಈ ಆರೋಪವನ್ನು ಹೊತ್ತಿದ್ದಾರೆ, ಸೊ ಅವರ ಹೇಳಿಕೆಯನ್ನು ಆಧರಿಸಿ ಇಂಥ ವಸ್ತುಗಳನ್ನು ನಾವು ಸೀಸ್ ಮಾಡ್ಕೊಂಡಿದ್ದೀವಿ ಅಥವಾ ವಶಕ್ಕೆ ಪಡೆದಿದ್ದೀವಿ ಅಂತ ಈಗ ಮತ್ತೆ 12ನೇ ತಾರೀಕಿಗಿದೆ. ಹಾಗಾದರೆ ಮೊದಲನೇ ದಿನ ಏನು ಹೋಗಿದ್ರು, ಆಗ ಯಾಕೆ ಮಾಜರ್ನ ಸಂದರ್ಭದಲ್ಲಿ ವಸ್ತುಗಳನ್ನು ವಶಕ್ಕೆ ಪಡೀಲಿಲ್ಲ ಅನ್ನೋದು ಈಗ ಸಿ ವಿ ನಾಗೇಶ್ ಅವರು ಕೇಳ್ತಿರುವಂಥ ಪ್ರಶ್ನೆ. ಸೊ ಅದಕ್ಕೆ SP ಪ್ರಸನ್ನ ಕುಮಾರ್ ಅವರು ಖಂಡಿತ ಉತ್ತರ ಕೊಡ್ತಾರೆ. ಮೇ ಬಿ
ಆರೋಪಿಗಳು ಬಂದು ತೋರಿಸಿದ ನಂತರ ಆರೋಪಿಗಳನ್ನ ಕರ್ಕೊಂಬಂದು ಸ್ಥಳ ಮಹಜರು ಅನ್ನೋ ಸಂದರ್ಭದಲ್ಲೇ ಈ ವಸ್ತುಗಳನ್ನು ಎಲ್ಲೆಲ್ಲಿತ್ತು ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂಥದ್ದು FSLಗೆ ಕಳಿಸೋದಕ್ಕೆ ಗ್ಯಾದರ್ ಮಾಡುವಂಥದ್ದು ಆಗ್ತಾ ಇರುತ್ತೆ.